ನಮಸ್ಕಾರ ಗೆಳೆಯರೇ, ಇದೀಗ ನೀವು ನೋಡ್ತಾ ಇದ್ದೀರಾ ಬಳ್ಳೇಶ್ವರ ಗ್ರಾಮದಲ್ಲೇ ಇರುವಂತಹ ಮತ್ತೊಂದು ದೇವಾಲಯ ಶ್ರೀ ಪಾರ್ಶ್ವನಾಥ ಬಸದಿ ಬಳ್ಳೇಶ್ವರ. ಇದು ಈಗ ನೀವು ನೋಡಿದಂಥ ಒಂದು ಬಾಳೆಲಿಂಗೇಶ್ವರ ದೇವಸ್ಥಾನದ ರೋಡಿನಲ್ಲೇ ಮುಂದೆ ಬರುವ ಒಂದು ದೇವಸ್ಥಾನ. ಈ ದೇವಸ್ಥಾನ ಇಲ್ಲೇ ಇರುವಂಥ ಸ್ಥಳೀಯರು ಕಟ್ಟಿಸಿ ಮತ್ತು ಅದನ್ನು ನೋಡ್ಕೊಳ್ತಾ ಇರೋಂತಹ ದೇವಸ್ಥಾನ. ಈ ದೇವಸ್ಥಾನ ಕಟ್ಟಿಸಲಿಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ, ಇಲ್ಲಿ ಸಿಕ್ಕಂತಹ ಹಳೆಯ ಚಾಲುಕ್ಯರ ಕಾಲದ ಪಾರ್ಶ್ವನಾಥ ತೀರ್ಥಂಕರರ ಒಂದು ಮೂರ್ತಿ. ಆ ಮೂರ್ತಿಯನ್ನು ನೀವು ಈ ಗರ್ಭಗೃಹದ ಎಡಭಾಗದಲ್ಲಿ ನೋಡ್ಬೋದು. ಮೂಲ ಮೂರ್ತಿ ಎಡಭಾಗದಲ್ಲಿದೆ ಹಾಗೂ ಈ ಪೂಜೆ ಪುನಸ್ಕಾರಗಳಿಗೋಸ್ಕರ ಹೊಸದಾಗಿ ಕೆತ್ತಿರುವಂತಹ ಮೂರ್ತಿ ನಾವೀಗ ಗರ್ಭಗುಡಿಯ ಒಳಗಡೆ ಕಾಣಬಹುದು. ಮಂಗಳಾರತಿ ಮುಕ್ತಿನಾರತಿ ಕೂಡಿ ಬೆಳಗೋಣ, ನಾವು ಕೂಡಿ ಬೆಳಗೋಣ. ಅರಹಂತ ಸಿದ್ಧರಡಿಗೆ ಆಚಾರ್ಯ ಗುರುಗಳಡಿಗೆ ಸರ್ವಸಾಧು ಪದಗಳಿಗೆ ಚೌವೀಶ ದಿನಗಳಿಗೆ ಮಂಗಳಾರತಿ ಮುಕ್ತಿನಾರತಿ ಕೂಡಿ ಬೆಳಗೋಣ. ಈಗಾಗಲೇ ಹೇಳಿರೋ ಹಾಗೆ ಈ ಮೂಲ ಮೂರ್ತಿ ಬಂದು ಈ ದೇವಸ್ಥಾನ ಅಂದರೆ ಮೂಲ ಚಾಲುಕ್ಯರ ದೇವಸ್ಥಾನದ ಸುತ್ತಮುತ್ತಲ ಸಿಕ್ಕಂತಹ ಮೂರ್ತಿ. ಈ ಮೂರ್ತಿಯನ್ನೇ ಇಲ್ಲಿ ತೆಗೆದುಕೊಂಡು ಬಂದು ಅದಕ್ಕೊಂದು ಬಸದಿಯನ್ನು ಕಟ್ಟಿ ಇಲ್ಲಿನ ಗ್ರಾಮದ ಜನರು ಆರಾಧಿಸ್ತಾ ಇದ್ದಾರೆ. ಮೂಲತಃ ಇಲ್ಲಿ ಇದ್ದವರು ಜೈನರು. ಬಹಳಷ್ಟು ಮನೆಗಳು ಇಲ್ಲಿ ಇರುವುದು ಜೈನರದ್ದೇ. ಕಾಲ ಕಳೆದಂತೆ ರಾಜರು ಬದಲಾದಂತಹ ದೇವಸ್ಥಾನದಲ್ಲಿ ಇದ್ದಂತಹ ವಿಗ್ರಹಗಳು ಬದಲಾಗಿರಬಹುದು ಅಥವಾ ದೇವಸ್ಥಾನದ ಹೊರಗಡೆ ಬಂದು ನಿಂತಿರಬಹುದು. ಆದರೆ ಅಲ್ಲಿರುವ ಸ್ಥಳೀಯರ ನಂಬಿಕೆಗಳು ಮತ್ತು ಅವರ ಆಚಾರ ವಿಚಾರಗಳು ಬದಲಾಗಿಲ್ಲ ಎಂಬುದಕ್ಕೆ ಇದು ಜ್ವಲಂತ ಉದಾಹರಣೆ ಅಂತಲೇ ಹೇಳ್ಬೋದು. ಇಲ್ಲಿ ಮೂಲತಃ ಜೈನರಿದ್ದರೂ ಸಹ ಅಲ್ಲಿ ಬದಲಾದ ದೇವರನ್ನು ಆರಾಧಿಸುತ್ತಾ ಆ ದೇವರನ್ನು ಗ್ರಾಮ ದೇವರೆಂದು ನಂಬಿ ಜೈನ ಬಸದಿಯ ಜೊತೆಗೆ ಬಾಳೆಲಿಂಗೇಶ್ವರ ದೇವಸ್ಥಾನಕ್ಕೂ ಎಲ್ಲರೂ ನಡೆದುಕೊಂಡು ಬರುತ್ತಿರುವುದು ಇಲ್ಲಿ ಒಂದು ಅದ್ಭುತವೇ ಸರಿ. ದದ್ದುಜಲಾಕ್ಷತ ಮನೋಹರ ಪುಷ್ಪದೀಪೈ ಪಾತ್ರಾರ್ಪಿತಂ ಪ್ರತಿದಿನಂ ಮಹತಾ ಧಾರಣಾ ತ್ರೈಲಕ್ಯ ಮಂಗಲ ಸುಖಾಲಯ ಕಾಮದುಹಾಂ ರಚಿಕಂ ತವ ವಿಭವ ವತರಾಯಿನಿ ಇತಿ ಮಂಗಲಾರ್ತಿಕ ವತರಣಂ ಮಂಗಲೋದ್ಧಾರಣಂ ಕರೋಮಿ ಸ್ವಹ. ಜೈನ ಬಸದಿ ಹಾಗೂ ಬಾಳೆಲಿಂಗೇಶ್ವರ ದೇವಸ್ಥಾನದಲ್ಲಿನ ಪೂಜೆಗಳನ್ನು ಮುಗಿಸಿಕೊಂಡು ನಂತರ ನಿಮಗೆ ಹೇಳಿದಾಗೆ ಮುಂದೆ ಇರುವಂತಹ ತುಂಗಭದ್ರಾ ನದಿಯ ಕಡೆಗೆ ನಾವು ಸಾಗ್ತೀವಿ. ಇದೀಗ ನಾವು ತುಂಗಭದ್ರಾ ನದಿಯ ಹಾದಿಯಲ್ಲಿ ಸಾಗ್ತಾ ಹೋಗೋಣ. ಇದು ನಾವು ನೋಡಿದಂತಹ ಚಾಲುಕ್ಯರ ದೇವಾಲಯದ ಪಕ್ಕದಲ್ಲೇ ಹಾದು ಹೋಗುವಂಥ ರಸ್ತೆ. ಅದು ಸೀದಾ ನೀವು ನೋಡ್ತಾ ಇರೋಂತಹ ಅಲ್ಲಿ ತುಂಗಭದ್ರಾ ನದಿಗೆ ಹೋಗಿ ಸೇರುತ್ತೆ.
ಬಾಲ್ಯದಲ್ಲಿ ಇಲ್ಲಿ ಈಜಾಡಿ ಆಟ ಆಡಿ ಹಾಗೂ ಬಹಳಷ್ಟು ಕ್ರೀಡೆಗಳನ್ನು ಮತ್ತು ಸಮಯವನ್ನು ಕಳೆದಂತಹ ಜಾಗ. ಈಗ ಮರಳು ದಂಧೆ ಹೆಚ್ಚಾದ ಕಾರಣ ಮರಳಿನ ಸಾಗಾಟವನ್ನು ಇಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಇಲ್ಲಿ ಇರುವಂತಹ ನೈಸರ್ಗಿಕ ಸಂಪತ್ತನ್ನು ಉಳಿಸಲು ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಇರುವಂಥ ಗ್ರಾಮಸ್ಥರು ತಮ್ಮ ವಾಹನಗಳನ್ನು ಮತ್ತು ಎತ್ತು, ಎಮ್ಮೆ ಮತ್ತು ಇತ್ಯಾದಿಗಳನ್ನು ತೊಳೆಯುತ್ತಿರುವಂತಹ ಒಂದು ದೃಶ್ಯ. ಸಣ್ಣ ವಯಸ್ಸಿನಲ್ಲಿ ಎಮ್ಮೆ ಮತ್ತು ಹಸುಗಳನ್ನು ಕರೆದುಕೊಂಡ್ಬಂದು ನಾವು ಇದೇ ತರಹ ಇಲ್ಲಿ ಹಸು ಮತ್ತು ಎಮ್ಮೆಗಳನ್ನು ತೊಳಿತಾ ಇದ್ವಿ ಹಾಗೂ ನಮ್ಮ ಮೈನೂ ತೊಳ್ಕೊತಾ ಇದ್ವಿ ಅಂತಲೇ ಹೇಳ್ಬೋದು. ಕ್ಷಮಿಸಿ, ಬರೀ ವಾಹನಗಳನ್ನು ತೊಳಿತಾ ಇದ್ದಾರೆ. ನಮ್ಮ ಬಾಲ್ಯದಲ್ಲಿ ಇಲ್ಲಿ ಎತ್ತುಗಳು ಎಮ್ಮೆಗಳನ್ನು ಕರೆದುಕೊಂಡು ಬಂದಂತಹ ತೊಳೆದಂತಹ ನೆನಪುಗಳೇ ಜಾಸ್ತಿ. ಈಗಲೂ ತೊಳಿತಾರೆ, ಬಟ್ ಈಗ ನಾವು ಬಂದಿರೋ ಸಮಯದಲ್ಲಿ ಬರೀ ವಾಹನಗಳನ್ನ ನೋಡ್ತಾ ಇದ್ದೀವಿ. ಈ ನದಿ ನೀವು ನೋಡ್ತಾ ಇರ್ಬೋದು, ತುಂಗಭದ್ರಾ ನದಿ. ಕೂಡ್ಲಿಯಲ್ಲಿ ತುಂಗ ಮತ್ತು ಭದ್ರಾ ಸೇರಿಕೊಂಡು ಇಲ್ಲಿ ತುಂಗಭದ್ರಾ ಆಗಿ ಹರಿದೋಗುತ್ತೆ. ಆ ದಡದ ಆ ಕಡೆಗೆ ನೀವು ನೋಡ್ತಾ ಇರೋದು ಕೋಟೆಮಲ್ಲೂರು ಅಂತ. ಅಲ್ಲಿಯೂ ಇದೇ ತರಹದ ದೇವಸ್ಥಾನಗಳು ಮತ್ತು ಕೋಟೆಗಳು ಇವೆ. ಈಗ ನಾವು ಹೋಗ್ತಾ ಇರೋದು ನಮ್ಮ ಜಮೀನಿಗೆ, ಊರಿಗೆ ಅಂಟ್ಕೊಂಡಂತೆ ಇದೆ ಈ ಜಮೀನು. ಇಲ್ಲಿ ನೋಡ್ತಾ ಇರ್ಬೋದು, ಭತ್ತ, ಅಡಿಕೆ ಎಲ್ಲ ಹಾಕಿದ್ದಾರೆ. ಮೂಲತಃ ನಮ್ಮ ಪೂರ್ವಿಕರು ಬಂದು ನೆಲೆಸಿದಾಗ ಈ ಜಮೀನನ್ನು ಇಲ್ಲಿ ಮಾಡ್ತಾಯಿದ್ರು. ಮತ್ತು ಅವರು ಬಂದಿದ್ದು ಮೂಲತಃ ಮಾಸಣಗಿ, ಬ್ಯಾಡಗಿಯಿಂದ ಇಲ್ಲಿಗೆ ವಲಸೆ ಬಂದು ನೆಲೆಸಿದಂತಹ ಒಂದು ಕುಟುಂಬ.